ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಪತ್ನಿ ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ತಾಯಿ ಎಚ್ ಡಿ ರೇವಣ್ಣ ಅವರ ತಾಯಿಯಾದಂಥ ಚೆನ್ನಮ್ಮ ದೇವೇಗೌಡರು ವಿಧಿವಶರಾಗಿದ್ದಾರೆ. ಅವರ ಸಂಬಂಧಿಕರು ಹಾಗೂ ಅವರ ಅಳಿಯಾದಂತಹ ಸಿ ಎನ್ ಬಾಲಕೃಷ್ಣ ನಮ್ಮ ಜೊತೆ ಅವರು ಮಾತಾಡಿಸ್ತೇನೆ. ಅವರು ತಾಯಿ ರೀತಿ ನೀವು ಅವರನ್ನು ಪ್ರೀತಿಸ್ತಾ ಇದ್ರಿ. ತಾಯಿ ಅತ್ತೆ ಆದರೂ ಸಹ ತಾಯಿಯ ಒಂದು ಸ್ವರೂಪ. ಚೆನ್ನಮ್ಮವ್ರ ಬಗ್ಗೆ ಏನು? ಪೂಜನೀಯ ಚೆನ್ನಮ್ಮಾಜಿಯವರ ಅಗಲಿಕೆ ನಮಗೆ ದೊಡ್ಡ ನಷ್ಟ ಮತ್ತು ದುಃಖವನ್ನು ತಂದಿದೆ. ಪೂಜ್ಯ ಚೆನ್ನಮ್ಮಾಜಿಯವರು ಒಬ್ಬರು ತಾಯಿಯಾಗಿರಲಿಲ್ಲ, ಮಾತಾಯಿಯಾಗಿದ್ದರು. ಅವರ ಸಂಸ್ಕಾರ ಸದ್ಭಾವನೆಗಳು ಜೀವನದಲ್ಲಿ ಈ ರಾಜ್ಯ ಮತ್ತು ರಾಷ್ಟ್ರಕ್ಕೆ ಒಂದು ಪ್ರೋತ್ಸಾಹಿಸ್ತಕ್ಕಂಥ ರೀತಿಯಲ್ಲಿ ಅವರ ಬದುಕನ್ನು ಕಟ್ಕೊಂಡಂಥವ್ರು. ನಾನು ಇಷ್ಟೇ ಹೇಳ್ತಕ್ಕಂಥದ್ದು, ಅವರೊಬ್ಬರ ದೈವ ಸ್ವರೂಪಿ. ಅವರಲ್ಲಿ ಕಷ್ಟ ಹಾಗೂ ನೋವನ್ನು ತೆಗೆದುಕೊಂಡು ಅವರ ಅಹವಾಲು ಸಲ್ಲಿಸಿದಂಥ ಸಂದರ್ಭದಲ್ಲಿ ಲಕ್ಷಾಂತರ ಕುಟುಂಬಗಳ ಕಣ್ಣೀರು ಒರೆಸುವಂಥ ಕೆಲಸವನ್ನು ಮಾಡಿದಂಥ ಮಾತಾಯಿಯವರು. ಸಂಸ್ಕಾರ ಸದ್ಭಾವನೆಗಳು ಈ ಭೂಮಿ ಇರತಂಕನೂ ಕೂಡ ಅವರು ಶಾಶ್ವತವಾಗಿರ್ತದೆ. ಪೂಜ್ಯ ದೇವೇಗೌಡರ 6 ದಶಕಗಳ ರಾಜಕಾರಣದ ಪಯಣದಲ್ಲಿ ಪೂಜ್ಯ ಚೆನ್ನಮ್ಮಾಜಿಯವರ ಪಾತ್ರ ಹಿರಿದಾದುದು. ಅವರು ನೇರವಾಗಿ ರಾಜಕಾರಣಿ ಅಲ್ಲದೆ ಹೋದರೂ ಕೂಡ ಒಬ್ಬರು ಮನೆಯ ಯಜಮಾನಿಯಾಗಿ, ಒಬ್ಬ ಮಾತಾಯಿಯಾಗಿ, ದೇವೇಗೌಡರ ಏಳು ಬೀಳುಗಳಲ್ಲಿ ಭಾಗಿಗಳಾಗಿ ಆತ್ಮಸ್ಥೈರ್ಯವನ್ನು ತುಂಬಿದಂಥ ಮಾತಾಯಿ ಪೂಜನೀಯ ಚೆನ್ನಮ್ಮಾಜಿಯವರು. ಸರ್, ತಾವು ಚೆನ್ನಮ್ಮವ್ರನ್ನ ಯಾವಾಗ ಒಂದು ಆಶೀರ್ವಾದ ಪಡೆಯೋಕ್ಕಾಗಲಿ ಅಥವಾ ಮಾತಾಡ್ಸೋಕ್ಕಾಗಲಿ ಯಾವಾಗ ಹೋಗಿದ್ರಿ? ಸಾಮಾನ್ಯವಾಗಿ ನಮ್ಮ ರಾಜಕಾರಣದ ಜೀವನದಲ್ಲಿ ನಾವು ನಾಮಪತ್ರ ಸಲ್ಲಿಸ್ತಕ್ಕಂಥ ಪೂರ್ವದ ದಿನಗಳಲ್ಲಿ, ನಾಮಪತ್ರ ಸಲ್ಲಿಸಿದಂಥ ನಂತರದ ದಿನಗಳಲ್ಲಿ ಹೋಗಿ ಅವರ ಆಶೀರ್ವಾದವನ್ನು ಪಡಿತಕ್ಕಂಥ ಪ್ರತೀತಿಯನ್ನು ಮೊದಲಿಂದ ಕೂಡ ಬೆಳೆಸ್ಕೊಂಬಂದಿದ್ದೇವೆ. ಹೀಗಾದ್ರೆ ಯಾವತ್ತೂ ಕೂಡ ನಿಮ್ಗೆ ಒಳ್ಳೆಯದಾಗಲಿ, ಒಳ್ಳೆ ರೀತಿ ಜನರ ಮಧ್ಯೆ ಇದು ಸೇವೆ ಮಾಡಿ ಎಂಬತಕ್ಕಂಥ ಭಾವನೆಯನ್ನು ಯಾವಾಗಲೂ ಕೂಡ ಅವರು ನಮಗೆ ಹೇಳುವಂಥದ್ದಕ್ಕೆ ಅವಕಾಶ ಮಾಡ್ತಿದ್ರು. ಈಗ 3 ತಿಂಗಳ ಹಿಂದೆ ನನ್ನ ಮಗಳ ವಿವಾಹದ ಒಂದು ಪತ್ರಿಕೆಯನ್ನು ಕೊಡುವಂಥ ಸಂದರ್ಭದಲ್ಲಿ ನಾವು ಶ್ರೀಮತಿಯರು ಹೋದಾಗ ನಮ್ಮನ್ನು ತಲೆಗೆ ಮುಟ್ಟಿ ಆಶೀರ್ವಾದ ಮಾಡಿ, ಒಳ್ಳೆಯದಾಗಲಪ್ಪ, ಚೆನ್ನಾಗಿ ನಡೀಲಿ, ಶುಭವಾಗಲಿ ಅಂತ ಒಂದು ಆಶೀರ್ವಾದವನ್ನು ಮಾಡಿದಂಥ ದಿನ. ನಿನ್ನೆ ಅವರು 2 ಬಾರಿ ಉಸಿರಾಟದ ತೊಂದರೆಯಿಂದ ಗುಣಮುಖರಾಗಿ ಬಂದಿದ್ದರು. ಮೊನ್ನೆ ದಿವಸ ಪುನಃ ಹಾಸ್ಪಿಟಲೈಸ್ಡ್ ಆಗಿ ನಿನ್ನೆ ನಾವು 3 ಗಂಟೆಯಿಂದ 8 ಗಂಟೆಗೆ ಅಲ್ಲಿದ್ದಂಥ ಸಂದರ್ಭ. ಅವ್ರು ಹತ್ತಿರವಾಗಿ ನೋಡಿದಾಗ ಉಸಿರಾಟದ ಒಂದು ಸಮಸ್ಯೆ ಕಾಣ್ತಾಯಿದ್ದು, ಅವರ ಕಾಲು ಮುಟ್ಟಿ ನಮಸ್ಕಾರ ಮಾಡುವಂಥ ಅವಕಾಶ ಸಿಕ್ಕಿದ್ದು ಕೂಡ ನಮ್ಮ ಒಂದು ಭಾಗ. 89ನೇ ವಯಸ್ಸಿನಲ್ಲಿ ಇವತ್ತು ವಿಧಿವಶರಾಗಿದ್ದಾರೆ. ಇವತ್ತು ಚೆನ್ನಮ್ಮಾಜಿ ಮತ್ತು ದೇವೇಗೌಡರ ದಾಂಪತ್ಯ ಇದನ್ನು ನಾವು ಚಿಕ್ಕವನಾಗಿ ಹೇಳ್ತಕ್ಕಂಥ ದೊಡ್ಡವನಲ್ಲ, ಈ ಪ್ರಪಂಚಕ್ಕೆ ಮಾದರಿ. ಅದನ್ನು ನಾವೆಲ್ಲೂ ಕೂಡ ಊಹಿಸ್ಲಿಕ್ಕೆ ಸಾಧ್ಯವಿಲ್ಲ. ಈ ಸಮಾಜಕ್ಕೆ ಅವರ ಭಾವನೆಗಳನ್ನು, ಸದ್ಭಾವನೆಗಳನ್ನು ಬಿಟ್ಟು ಇವತ್ತು ದೈವಾಧೀನರಾಗಿದ್ದಾರೆ. ಆದರೆ ಎಲ್ಲರೂ ಹೃದಯಾಳದಲ್ಲಿ ಸೇರಿದ್ದಾರೆ. ಮೈಸೂರಿಂದ ಬೀದರ್ವರೆಗೆ ಸಹಸ್ರಾರು ರಾಜಕೀಯ ನಾಯಕರುಗಳು ಅವರ ಆಶೀರ್ವಾದವನ್ನು ಪಡೆದಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ದೇವೆ, ತಿಳಿದಿದ್ದೇವೆ. ಸರ್ವರಿಗೂ ಕೂಡ ಒಳ್ಳೆಯದನ್ನು ಬಯಸ್ತಕ್ಕಂಥ ಒಬ್ಬ ಮಾತಾಯಿಯಾಗಿದ್ದರು ಚೆನ್ನಮ್ಮಾಜಿಯವರು. ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ಕೊಡಲಿ. ಲಕ್ಷಾಂತರ ಕೋಟ್ಯಾಂತರ ಒಂದು ಅವರ ಅಭಿಮಾನಿಗಳಿಗೆ ದುಃಖಪಡಿಸ್ತಕ್ಕಂಥ ಶಕ್ತಿಯನ್ನು ದಯಪಾಲಿಸಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಸರ್, ಈಗ ಚೆನ್ನಮ್ಮ ಅವರ ಅಂತಿಮ ವಿಧಿವಿಧಾನ ಹೇಗೆ ಪ್ಲಾನ್ ಮಾಡಿದ್ದೀರಾ? ಜೊತೆಗೆ ಯಾವ ಸ್ಥಳದಲ್ಲಿ ಏನು ಫೈನಲ್ ಆಯಿತು? ಇವತ್ತು ಮಣಿಪಾಲ್ ಆಸ್ಪತ್ರೆಯಿಂದ ಪಾರ್ಥಿವ ಶರೀರ ಇವತ್ತು ಪದ್ಮನಾಭನಗರದ ನಿವಾಸದಲ್ಲಿ ಅಂತಿಮ ನಮನಕ್ಕೋಸ್ಕರ ಅಲ್ಲಿ ಇಡಲಾಗಿದೆ. ನಾಳೆ ಇವತ್ತು ಕುಮಾರಣ್ಣವ್ರು ದೂರವಾಣಿ ಮೂಲಕ ಮಾತಾಡಿದರು. ರೇವಣ್ಣವ್ರು ಮಾತಾಡ್ತಾ ಆಗ್ತಿಲ್ಲ, ಅವರು ತುಂಬಾ ಮಾತಾಡೋಕ್ಕೆ ಆಗ್ತಾಯಿಲ್ಲ ಅವ್ರಿಗೆ. ಸೊ ನಾಳೆ 11 ಗಂಟೆಗೆ ಪದ್ಮನಾಭನಗರದ ನಿವಾಸವನ್ನು ಅಲ್ಲಿಂದ ಬಿಟ್ಟು ರಸ್ತೆ ಮೂಲಕ ಚನ್ನರಾಯಪಟ್ಟಣದ ಮೂಲಕ ನಾವು ಹಾಸನ ಹಾಗೂ NR ವೃತ್ತದ ಮೂಲಕ ಹರದನಹಳ್ಳಿಯ ಒಂದು ವ್ಯಾಪ್ತಿಗೆ ಹೋಗ್ತಕ್ಕಂಥದ್ದಕ್ಕೆ ಅವಕಾಶ ಇದೆ ಅನ್ನೋದು ಮಾಹಿತಿ ಇದೆ. ಸೊ 10 ಗಂಟೆ ಒಳಗಡೆ ಅದು ಕನ್ಫರ್ಮ್ ಮಾಡ್ತಾಯಿದ್ದೀವಿ. ಸೋಮವಾರ ಅಂತ್ಯಕ್ರಿಯೆ ಆಗ್ತಕ್ಕಂಥ ದಿನ ಸೋಮವಾರ ಆಗ್ತದೆ. ಈ ಸಂದರ್ಭದಲ್ಲಿ ಜಿಲ್ಲೆ ಹಾಗೂ ನಾನಾ ಜಿಲ್ಲೆಯ ಎಲ್ಲ ನಮ್ಮ ಸಾರ್ವಜನಿಕರಿಗೆ, ಅವರ ಅಭಿಮಾನಿಗಳಿಗೆ ಬಂದು ಒಂದು ನಮನವನ್ನು ಸಲ್ಲಿಸ್ತಕ್ಕಂಥದ್ದಕ್ಕೆ ಸೋಮವಾರ ಹರದನಹಳ್ಳಿ ವ್ಯಾಪ್ತಿ ಶ್ರೀ ರಂಗನಾಥನ ಒಂದು ಪಥತಲ
ಅಲ್ಲಿ ಒಂದು ಅವಕಾಶ ಆಗ್ತದೆ. ಎಲ್ಲಿ ಏನು ಅನ್ನೋದ್ರ ಬಗ್ಗೆ ರಾತ್ರಿ 10 ಗಂಟೆ ಒಳಗೆ ಫೈನಲೈಸ್ ಆಗುತ್ತೆ. ಒಟ್ಟಾರೆ ಆ ಭಾಗ ದಯಮಾಡಿ ಎಲ್ಲರೂ ಕೂಡ ಬಂದು ಅಂತಿಮ ನಮ್ಮನ್ನು ಸಲ್ಲಿಸ್ತಕ್ಕಂಥದ್ದಕ್ಕೆ ಪ್ರಾರ್ಥನೆ ಮಾಡ್ತೀನಿ. ಇದು ಶಾಸಕರಾದಂಥ ಸಿ ಎನ್ ಬಾಲಕೃಷ್ಣ ಅವರ ಮಾತುಗಳು. ಸಿ ಎನ್ ಬಾಲಕೃಷ್ಣ ಎಚ್ ಡಿ ದೇವೇಗೌಡರ ಕುಟುಂಬದ ಸಂಬಂಧಿಯೂ ಸಹ ಹೌದು. ಚೆನ್ನಮ್ಮ ಅವರ ಆಶೀರ್ವಾದ ನಮ್ಮ ಕುಟುಂಬದ ಮೇಲಿತ್ತು ಅನ್ನುವಂತಹದ್ದನ್ನು ನೆನೆದುಕೊಂಡು ಬಹಳ ಸಹ ಭಾವುಕರು ಸಹ ಆಗಿದ್ದಾರೆ. ಹಾಸನದಿಂದ ಕ್ಯಾಮ್ರಾಮನ್ ಶರತ್ ಜೊತೆ ಹರೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.